लाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 21ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಗದ್ಯ. ಯಾವದ್ದಕ್ಷಿಣಾಯನ ಮಹಾನಿ ವರ್ಧಂತೆ ಹ್ರಸಂತಿ ಚ ರಾತ್ರಯಃ ಯಾವದುದಗಯನ ಮಹಾನಿ ಹ್ರಸಂತಿ ರಾತ್ರಯೋ ವಿವರ್ಧಂತೆ. ಹಿಂದೆ ಸೂರ್ಯನ ಗತಿಯ ಬಗ್ಗೆ ಹೇಳಿದರು. ಸೂರ್ಯ ಮಾನಸೋತ್ತರ ಪರ್ವತದ ದಾರಿಯಲ್ಲಿ ಸಂಚಾರವನ್ನು ಮಾಡುವಾಗ ಏರುಪೇರು ಇರ್ತದೆ. ಹಾಗಾಗಿ ಒಂದೇ ರೀತಿ ಸಂಚಾರ ಇರೋದಿಲ್ಲ. ಯಾವಾಗ ಏರಿನ ದಾರಿಯಲ್ಲಿ ಸಂಚಾರವನ್ನು ಮಾಡ್ತಾನೋ ಆವಾಗ ನಿಧಾನಗತಿಯಲ್ಲಿ ಸಂಚಾರ ಮಾಡ್ತಾನೆ. ಇಳಿಜಾರಿನಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ವೇಗವಾಗಿ ಸಂಚಾರ ಮಾಡ್ತಾನೆ. ಹಾಗಾಗಿ ವೇಗವಾಗಿ ಸಂಚಾರ ಮಾಡುವ ಸಮಯದಲ್ಲಿ ಒಂದು ಗಳಿಗೆ ಹಗಲು ಜಾಸ್ತಿ ಆಗ್ತದೆ. ಕಡಿಮೆ ಸಂಚಾರ ಮಾಡುವಾಗ, ನಿಧಾನವಾಗಿ ಮಾಡುವಾಗ ರಾತ್ರಿ ಜಾಸ್ತಿ ಆಗ್ತದೆ ಅಂತ ಹೀಗೆ ನೋಡಿದ್ವಿ. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲಿ. ಯಾವದ್ ದಕ್ಷಿಣಾಯನ ಮಹಾನಿ ವರ್ತಂತೆ ಹ್ರಸಂತಿ ಚ ರಾತ್ರಯಃ ಅಂತ. ದಕ್ಷಿಣಾಯನದಲ್ಲಿ ಹಗಲು ಹೆಚ್ಚಿರುತ್ತೆ, ರಾತ್ರಿ ಕಡಿಮೆ ಆಗತ್ತೆ. ಉತ್ತರಾಯಣದಲ್ಲಿ ಹಗಲು ಕಡಿಮೆ ಆಗತ್ತೆ, ರಾತ್ರಿ ಹೆಚ್ಚಾಗ್ತದೆ ಅಂತ.
ಆಚಾರ್ಯ ಆ? ದಕ್ಷಿಣಾಯನ ಹೋಗುವಾಗ ಕಡಿಮೆ ಆಗುತ್ತೆ ಅಲ್ವಾ ಆಚಾರ್ಯ? ಇದು ರಾತ್ರಿ ಜಾಸ್ತಿ ಆಗುತ್ತೆ, ದಿನ 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 ಬಂದು ಕಡಿಮೆ ಆಗುತ್ತೆ ದಕ್ಷಿಣಾಯನದಲ್ಲಿ. ಉತ್ತರಾಯಣದಲ್ಲಿ ಜಾಸ್ತಿ ಆಗುತ್ತೆ ಅಲ್ಲ ಆಚಾರ್ಯ? ದಕ್ಷಿಣಾಯನದಲ್ಲೇ ರಾತ್ರಿ ಕಡಿಮೆ ಆಗತ್ತೆ, ಹಗಲು ಜಾಸ್ತಿ ಇರುತ್ತೆ. ಉತ್ತರಾಯಣದಲ್ಲಿ ಹಗಲು ಕಡಿಮೆ ಆಗ್ತದೆ, ರಾತ್ರಿ ಜಾಸ್ತಿ ಆಗ್ತದೆ. ಯಾವತ್ ದಕ್ಷಿಣಾಯನ ಮಹಾನಿ ವರ್ಧಂತೆ ಹ್ರಸಂತಿ ಚ ರಾತ್ರಯಃ. ಈಗ ವೃಷಭ ಮಾಸ, ಮಿಥುನ ಮಾಸ, ಕರ್ಕಾಟಕ, ಸಿಂಹ, ಕನ್ಯಾ ಈ 5 ಮಾಸಗಳಲ್ಲಿ ಹಗಲು ಜಾಸ್ತಿ, ರಾತ್ರಿ ಕಡಿಮೆ. ನೋಡು, ಈ ವೃಶ್ಚಿಕ ಮಾಸ, ಧನುರ್ಮಾಸ, ಮಕರ ಮಾಸ, ಕುಂಭ ಮಾಸ, ಮೀನ ಮಾಸ ಈ 5 ಮಾಸದಲ್ಲಿ ಹಗಲು ಕಡಿಮೆ, ರಾತ್ರಿ ಹೆಚ್ಚು. ಇದು ಯಾವ ಮಾಸ? ಫಾಲ್ಗುಣ ಮಾಸ ಇವತ್ತು. ಅದು ಚಾಂದ್ರಮಾನ. ಸೌರಮಾನದಲ್ಲಿ ಗೊತ್ತಿಲ್ಲ ಆಚಾರ್ಯ. ಸೌರಮಾನದಲ್ಲಿ ಪಂಚಾಂಗ ನೋಡ್ಬೇಕು. ಈಗ ಮೀನ ಮಾಸ ನಡೀತಾ ಇದೆ. ಫಾಲ್ಗುಣ ಮಾಸ, ಮೀನ ಮಾಸ. ವೃಶ್ಚಿಕ ಮಾಸ, ಧನುರ್ಮಾಸ, ಮಕರ, ಕುಂಭ, ಮೀನ ಈ ಮಾಸದಲ್ಲಿ ಹಗಲು ಕಡಿಮೆ ಇರ್ತದೆ, ರಾತ್ರಿ ಹೆಚ್ಚಾಗ್ತದೆ. ಇವಾಗ ನಡೀತಾ ಇರೋದು ಉತ್ತರಾಯಣ. ಹಾಗಾಗಿ ಹಗಲು ಕಡಿಮೆ ಆಗ್ತದೆ. ಉತ್ತರಾಯಣದಲ್ಲಿ ಹಗಲು ಕಡಿಮೆ ಇರ್ತದೆ, ರಾತ್ರಿ ಹೆಚ್ಚಾಗ್ತದೆ. ದಕ್ಷಿಣಾಯನದಲ್ಲಿ ಹಗಲು ಜಾಸ್ತಿ ಆಗ್ತದೆ, ರಾತ್ರಿ ಕಡಿಮೆ ಆಗ್ತದೆ. ಆಕ್ಚುಲಿ ಇವತ್ತು ನೋಡಿದ್ರೆ ಅದು ಇಂಡಿಯಾ ಬಂದು ಮಧ್ಯದಲ್ಲಿ ಇದೆ. ನಮಗೆಲ್ಲ ಬಂದು ಇವತ್ತು ಉತ್ತರಾಯಣದಲ್ಲಿ ಒಂದು ದಿವಸ ಒಂದು ತಾಸುಗಳು ಜಾಸ್ತಿ ಆಗ್ತಾ ಇದೆ. ಅಪ್ ಟು ಜೂನ್ 21 ತನಕ ಜಾಸ್ತಿ ಆಗಿ ದಕ್ಷಿಣ ಬಂದು ಅದು ದಿವಸ ಬಂದು ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ಕ್ವಶನ್ ಬಂತು. ಅಲ್ಲಿ ಇವಾಗ ಒಂದು ದಿವಸ ಬಂದು ಇವತ್ತು ದಿವಸ ಭಾಗ ಬಂದು ಜಾಸ್ತಿ ಆಗ್ತಾ ಇದೆ. ಇವಾಗ ಹಗಲು ಜಾಸ್ತಿ ಆಗ್ತದಾ? ಹಗಲು ಜಾಸ್ತಿ ಆಗ್ತಾ ಇದೆ ಇವತ್ತು. ಇದು ಪೂರ್ತಿ ಉತ್ತರಾಯಣ ಪೂರ್ತಿ ಹೀಗೆ ಇರುತ್ತಾ? ಉತ್ತರಾಯಣ ಪೂರ್ತಿ ಹೇಗೆ ಇರುತ್ತೆ. ಈಗ ಉತ್ತರಾಯಣನೇ ನಡೀತಾ ಇರೋದಲ್ವಾ, ಹಗಲು ಜಾಸ್ತಿ ಅಲ್ಲ ಗುರುಗಳೇ ಈಗ? ಹೌದು, ಹಗಲು ಜಾಸ್ತಿ ಇರ್ತದೆ.
ಅಲ್ಲಲ್ಲ, ಉತ್ತರಾಯಣದಲ್ಲಿ ಹಗಲು ಉತ್ತರಾಯಣದಲ್ಲಿ ಹಗಲು ಕಡಿಮೆ ಆಗತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಇವಾಗ ಉತ್ತರಾಯಣ ನಡೀತಾ ಇರೋದು ಹಗಲೇ ಜಾಸ್ತಿ ತಾನೆ ಇರೋದು ಈಗ. ಅಲ್ಲಲ್ಲ, ಹಗಲು ಕಡಿಮೆ ಅಂತ ಹೇಳ್ತಾ ಇರೋದು ಇದರಲ್ಲಿ. ಅಲ್ಲ ಅದೇ ಅದ್ರಲ್ಲಿ ಹೇಳ್ತಿದೆ, ಆದ್ರೆ ಈಗ ನಮ್ಗೆ ಕಣ್ಣೆದುರಿಗೆ ಕಾಣಿಸ್ತಿರೋದು ಹಗಲು ಜಾಸ್ತಿ ಅಲ್ಲ ಗುರುಗಳೇ ಈಗ. ಹೌದಾ? ಹಾ. ಅದು ಆಕ್ಚುಲಿ ಇಂಡಿಯಾ ಇಲ್ಲಿ ಬಂದು ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಯಾಕೆಂದ್ರೆ ಇಂಡಿಯಾ ಇಲ್ಲಿ ಬಂದು ಹಗಲು ರಾತ್ರಿ ಬಂದು ಆಲ್ಮೋಸ್ಟ್ ಎಲ್ಲ ಒಂದೇ ಇದು ಟೈಮ್ ಇದೆ ಆಲ್ಮೋಸ್ಟ್. ಅದು ಧನುರ್ಮಾಸ ಬರುವಾಗ ಸ್ವಲ್ಪ ಅದು ಹಗಲು ಕಡಿಮೆ ಆಗತ್ತೆ. ಇಲ್ಲ, ಈ ಉತ್ತರಾಯಣದಲ್ಲಿ but ರಾತ್ರಿ ಜಾಸ್ತಿ ಉತ್ತರಾಯಣ. ಉತ್ತರಾಯಣ ರಾತ್ರಿ ಒಬ್ಬೊಬ್ರು ಹೇಳಿದ್ರೆ ಹೆಂಗೆ? ಬರ್ತಾ ಬರ್ತಾ ರಾತ್ರಿ ಕಮ್ಮಿ ಆಗಿ ದಕ್ಷಿಣಾಯನ ಶುರುವಾಗುತ್ತೆ. ದಕ್ಷಿಣಾಯನದಲ್ಲಿ ಹಗಲು ಜಾಸ್ತಿ ಆಗತ್ತಲ್ವಾ, ಹೌದೌದು, ರಾತ್ರಿ ಕಡಿಮೆ ಆಗತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇವಾಗ ರಾತ್ರಿ ಜಾಸ್ತಿ ಈಗ. ಉತ್ತರಾಯಣದಲ್ಲಿ ರಾತ್ರಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಜುಲೈವರೆಗೆ, ಜುಲೈಯೋ ಜೂನೋ ಬರುತ್ತಲ್ಲ ದಕ್ಷಿಣಾಯನ. ಸೂರ್ಯೋದಯ ಲೇಟ್ ಆಗತ್ತಲ್ವಾ ಇವಾಗ. ಹೌದೌದು, ಕರೆಕ್ಟ್ ಆಗಿದೆ. ಇವತ್ತು ಸೂರ್ಯೋದಯ ಎಷ್ಟೊತ್ತಿಗಿದೆ? ಇವತ್ತು ಇಂಡಿಯಾ ಪ್ರಕಾರ ನಮ್ಮ ಇವತ್ತು ಬಂದು ಇಲ್ಲಿ ಬಂದು ಬೆಳಿಗ್ಗೆ 7 ಗಂಟೆ, ಸಾಯಂಕಾಲ ಬಂದು 7 ಗಂಟೆ ಮೇಲೇನೆ ಅಸ್ತಮನ ಆಗುತ್ತೆ. ಸೊ 12 ಅವರ್ಸ್ ಹಗಲಿದೆ ಇಲ್ಲಿ ಇವತ್ತು. ಅದು ಜೂನ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದು ಹಗಲು ಜಾಸ್ತಿ ಆಗಿ 5:30 ಬಂದು ಬೆಳಗ್ಗೆ ಬಂದು ಸೂರ್ಯೋದಯ ಆಗಿ ನೈಟ್ 8:30 ತನಕ ಹೋಗುತ್ತೆ ಇಲ್ಲಿ ಸೂರ್ಯಾಸ್ತಮನ. ಸೊ ಹಗಲು ಜಾಸ್ತಿ ಆಗಿ ಈಗ ಹಗಲು ಮತ್ತೆ ರಾತ್ರಿ ಜಾಸ್ತಿ ಆಗೋದು ಕಮ್ಮಿ ಆಗೋದು ಗ್ರಾಜುವಲ್ ಆಗಿ ಅಷ್ಟೇ, ತಕ್ಷಣ ಆಗಲ್ಲ. ಇಲ್ಲ, ಅದಕ್ಕೆ ಹೇಳ್ತೇನೆ, ಇಂಡಿಯಾ ಇಲ್ಲಿ ಬಂದು ಈಕ್ವೇಟರ್ ರೀಜನ್, ಹಗಲು ರಾತ್ರಿ ಆಲ್ಮೋಸ್ಟ್ ಸೇಮ್. ಅದು ನೀವು ಹೌದು, ಆಕ್ಚುಲಿ ನೀವೊಂದು ಸ್ವಲ್ಪ ನಾರ್ತ್ ಸೌತ್ ಹೋಗುವಾಗ ಭೂಮಿಯಲ್ಲಿ ಅದು ಆ ಸೇಮ್ ಇಂಡಿಯಾ ತರ ಇಲ್ಲ. ಅದು ಹಗಲು ರಾತ್ರಿ ತುಂಬಾ ವೇರಿಯೇಷನ್ ಇರುತ್ತೆ. ಅದಕ್ಕೆ ಹೇಳಿದೆ ನಾನು. ಇವಾಗ ಸೂರ್ಯೋದಯ ಬೆಳಗ್ಗೆ 6:28 6:28. ಸೂರ್ಯಾಸ್ತ 6:39. ಟೋಟಲಿ ಎಷ್ಟಾಯ್ತು? 6:28 12 hours and 10 minutes ಜಾಸ್ತಿ, 12 hours 10 minutes ಏನೋ ಬರುತ್ತೆ. 10 minutes ಜಾಸ್ತಿ ಆಯ್ತು ಹಗಲು. ಹೌದು. ಪಂಚಾಂಗ ನೋಡಿ ಇನ್ನು ಒಂದು ತಿಂಗಳು ನಂತರ ನೋಡಿದರೆ ಅದು ಹಗಲು ಸ್ವಲ್ಪ ಜಾಸ್ತಿ ಆಗ್ಬೇಕು, ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನು ಸ್ವಲ್ಪ. ಅಂದ್ರೆ ಈಗ ನಾವು ಉಲ್ಟಾ ಹೇಳ್ತಾ ಇದ್ದೇವೆ ಅಂತ ಆಯ್ತಾ? ಅದೇ ಅದಕ್ಕೆ ಅದು ಪದರತ್ನಲ್ಲಿ ಕೂಡ ಹಾಗೆ ಹಾಕಿದ್ದಾರೆ. ಅದು ಉತ್ತರಾಯಣ ದಕ್ಷಿಣಾಯ ಪರ್ಯಂತಂ ಯಾವತ್ ಉದಯಗಮನ ಸಂಜ್ಞಾ ಮಂದಯಾಗತ್ಯ, ಅದು ಆರೋಹಣ ಸ್ಥಾನ ಆಗಿದ್ದಾರೆ. ಇದು ಒಂದೇ ಆರೋಹಣ, ಅವರೋಹಣ ಇಲ್ಲ. ಅದೇ, ಆದ್ರೆ ನಮಗೆ ಪ್ರತ್ಯಕ್ಷವಾಗಿ ನೋಡಿದ್ರೆ ಇದಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇದೆ. ಹೌದು, ಅದೇ ಅದು ಯಾಕೆ ಹೇಳಿದಾರೆ ಅದು ನೋಡ್ಬೇಕು. ಗುರುಗಳೇ, ನಮ್ಮ ಅಮೆರಿಕದಲ್ಲಿ ಏಪ್ರಿಲ್ ಅದು ಹಗಲು ಜಾಸ್ತಿ ಆಗತ್ತೆ ದಕ್ಷಿಣಾಯನ ಕಾಲದಲ್ಲಿ. ನೆಕ್ಸ್ಟ್ ಮಂತ್ ಇಂದ ಡೇ ಲೈಟ್ ಸೇವಿಂಗ್ ಅಂತ ಇರುತ್ತೆ ನಮ್ಗೆ. ಅದೇ ಕರೆಕ್ಟ್. ಅದೆಲ್ಲ ಆಯ್ತು ಆಚಾರ್ಯ, ಅದೆಲ್ಲ ಇವಾಗ ಉತ್ತರಾಯಣ ಕಾಲದಲ್ಲಿ ಇದೆ. ನಾವು ಅಮೆರಿಕ ಎಲ್ಲ ಬಂದು ಉತ್ತರಾಯಣ ಕಾಲದಲ್ಲಿ ಇದ್ದೇವೆ ನಾವು. ಇವಾಗ ಹಗಲು ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ. ಇವಾಗ ಹಗಲು ಕಡಿಮೆ ಆಗಬೇಕು ಉತ್ತರಾಯಣದಲ್ಲಿ, ಪ್ರಕಾರ ಆಗಬೇಕು, ಬಟ್ ಆಗ್ತಾ ಇಲ್ಲ. ದಿವಸ ಹಗಲೇ ಜಾಸ್ತಿ ಆಗ್ತಾ ಇದೆ. ಈಗ ಇಲ್ಲಿ ಆದ್ರೂ ಅಷ್ಟೇ ಅಲ್ವಾ? ಹೌದಾ? ಇಂಡಿಯಾದಲ್ಲಿ ಒಂದು ಅಷ್ಟು ಡಿಫರೆನ್ಸ್ ತೋರಿಸ್ತಾ ಇದೆ. ಮ್ಯಾಕ್ಸಿಮಮ್ 1/2 an hour, ಅದೇ ನಿಮಗೆ ಮ್ಯಾಕ್ಸಿಮಮ್. ಹಗಲು ಜಾಸ್ತಿ ಅಂದ್ರೆ 1/2 an hour ಮ್ಯಾಕ್ಸಿಮಮ್, ರಾತ್ರಿ ಜಾಸ್ತಿ ಅದು 1/2 an hour. ಐ ಥಿಂಕ್ 1/2 an hour ಡಿಫರೆನ್ಸ್ ಬರುತ್ತೆ ಇಂಡಿಯಾ ಬಿಕಾಸ್ ಯಾಕಂದ್ರೆ ಇಂಡಿಯಾ ಈಕ್ವೇಟರ್ ಇದೆ. ಕ್ರಮೇಣ ಆಗ್ತಾ ಹೋಗುತ್ತೆ, ಒಂದೇ ಸಲಿಗೆ ಆಗೋಲ್ಲ. ಈಗ ತಾನೇ ಮೊನ್ನೆ ಉತ್ತರಾಯಣ ಬಂದಿದೆ ಅಲ್ವಾ, ಇನ್ನು ಜಾಸ್ತಿ ದಿನ ಏನಾಗಿಲ್ಲ. ಜನವರಿಯಲ್ಲಿ ಉತ್ತರಾಯಣ ಬಂದಿದೆ. ಹೌದು ಆಚಾರ್ಯ, ಕ್ರಮೇಣ ಅದು ಗ್ರಾಜುವಲ್ ಆಗಿ.
ಇನ್ನೊಂದು ತಿಂಗಳು ಕಳೆದ ಮೇಲೆ ನೋಡಬೇಕು. ಅವಾಗ ಇದು ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ. ಹಗಲು ಜಾಸ್ತಿ ಆಗಬೇಕು ಭಾಗವತ ಪ್ರಕಾರ. ಅಲ್ಲಲ್ಲ, ಹಗಲು ಇವಾಗ ಕಡಿಮೆ ಆಗಬೇಕು. ಅದೇ ಉತ್ತರಾಯಣದಲ್ಲಿ ಅದೇ ಹಗಲು ಉತ್ತರಾಯಣ ಕಡಿಮೆ ಜಾಸ್ತಿ ಆಗಬೇಕು. ಪ್ರೋಗ್ರೆಸ್ ಹೌದು ಹೌದು. ದಕ್ಷಿಣಾಯನದಲ್ಲಿ ಬಟ್ ಜಾಸ್ತಿ ಅದಕ್ಕೆ ಆಗುತ್ತೆ. ಅದು ಆಪೋಸಿಟ್ ಆಗುತ್ತೆ. ಅದೇ ಪ್ರಶ್ನೆ ಇಲ್ಲಿ. ಆಪೋಸಿಟ್ ಆಗ್ತಾ ಇದೆಯಾ? ಅದೇ ಪ್ರಶ್ನೆ. ಭಾಗವತದಲ್ಲಿ ಹೇಳುವುದಕ್ಕೆ ಆಪೋಸಿಟ್ ಪ್ರತ್ಯಕ್ಷ ಆಗ್ತಾ ಇದೆ. ಅದೇ ಇದು ಕ್ವಶನ್ ಇಲ್ಲಿ. ಸರಿ, ನೋಡೋಣ, ಮುಂದೆ ವಿಚಾರ ಮಾಡೋಣ. ಯಾವತ್ ದಕ್ಷಿಣಾಯನಂ ಹಾನಿ ವರ್ಧಂತೆ ಹ್ರಸಂತಿ ಚ ರಾತ್ರಯಃ. ದಕ್ಷಿಣಾಯನದಲ್ಲಿ ಅಹಾನಿ ವರ್ಧಂತೆ, ಹಗಲು ಜಾಸ್ತಿ ಆಗ್ತದೆ. ಹ್ರಸಂತಿ ಚ ರಾತ್ರಯಃ, ಸ್ಪಷ್ಟವಾಗಿದೆ, ರಾತ್ರಿ ಕಡಿಮೆ ಆಗತ್ತೆ. ಯಾವದುದಗಯನಂ ಅಹಾನಿ ಹ್ರಸಂತಿ ರಾತ್ರಯೋ ವಿವರ್ಧಂತೆ. ಏವಂ ನವಕೋಟಯಃ ಏಕಪಂಚಾಶಲ್ಲಕ್ಷಾಣಿ ಚ ಯೋಜನಾನಾಂ ಮಾನಸೋತ್ತರಗಿರಿ ಪರಿವರ್ತನಸ್ಯ ಉಪದಿಶಂತಿ. ತಸ್ಮಿನ್ ಐಂದ್ರೀಪುರಿ ಮೇರೋಃ ಪೂರ್ವಸ್ಮಾತ್ ದೇವಧಾನಿ ನಾಮ ದಕ್ಷಿಣತೋ ಯಾಮ್ಯಾ ಸಂಯಮನಿ ನಾಮ ಪಶ್ಚಾದ್ ವಾರುಣಿ ನಿಮ್ಲೋಚನಿ ನಾಮ ಉತ್ತರತಃ ಸೌಮ್ಯಾ ವಿಭಾವರಿ ನಾಮ. ತಾಸು ಉದಯ ಮಧ್ಯಾಹ್ನ ಅಸ್ತಮಯ ನಿಶೀಥಾನಿ ಭೂತಾನಾಂ ಪ್ರವೃತ್ತಿ ನಿವೃತ್ತಿ ನಿಮಿತ್ತಾನಿ ಸಮಯ ವಿಶೇಷೇಣ ಮೇರೋಃ ಚತುರ್ದಿಶಂ. ಹೀಗೆ ಮಾನಸ ಉತ್ತರ ಪರ್ವತ ಮಾರ್ಗದ ಒಟ್ಟು ಪ್ರಮಾಣ 9,51,00,000 ಯೋಜನಾ ಅಂತ ಹೇಳಿದ್ದಾರೆ. ನವಕೋಟಯ ಏಕಪಂಚಾಶಲ್ಲಕ್ಷಾಣಿ ಚ ಯೋಜನಾನಾಂ. 9,51,00,000 ಯೋಜನ ಒಟ್ಟು ಈ ಮಾನಸೋತ್ತರ ಪರ್ವತದ ಪ್ರಮಾಣ. ಈ ಮಾನಸೋತ್ತರ ಪರ್ವತದಲ್ಲಿ ಮೇರುವಿಗಿಂತ ಪೂರ್ವದಲ್ಲಿ ದೇವದಾನಿ ಅಂತ ಒಂದು ಇಂದ್ರನ ಪಟ್ಟಣ ಇದೆ. ಪೂರ್ವದಲ್ಲಿರ್ತಕ್ಕಂಥದ್ದು ದೇವದಾನಿ ಅಂತ ಇಂದ್ರನ ಪಟ್ಟಣ. ದಕ್ಷಿಣದಲ್ಲಿ ಸಂಯಮನಿ ಅಂತ ಇದೆ, ಅದು ಯಮನ ಪಟ್ಟಣ. ಪಶ್ಚಿಮದಲ್ಲಿ ವರುಣನ ಪಟ್ಟಣ ನಿಮ್ಲೋಚನಿ ಅಂತ ಅದಕ್ಕೆ ಹೆಸರು. ಉತ್ತರದಲ್ಲಿ ವಿಭಾವರಿ ಅಂತ ಹೆಸರು, ಅದು ಸೋಮನ ಪಟ್ಟಣ. ಹೀಗೆ 4 ದಿಗಧಿಪತಿಗಳ ಪಟ್ಟಣಗಳು, 4 ಪಟ್ಟಣಗಳು 4 ದಿಕ್ಕುಗಳಲ್ಲಿದ್ದಾವೆ. ಮೇರು ಪರ್ವತದ 4 ದಿಕ್ಕುಗಳಲ್ಲಿ ಇರ್ತಕ್ಕಂತಹ ಈ ಪಟ್ಟಣಗಳ ದ್ವಾರಕ್ಕೆ ಸೂರ್ಯ ರಥ ಬಂದಾಗ ಕ್ರಮವಾಗಿ ಉದಯ, ಮಧ್ಯಾಹ್ನ, ಅಸ್ತಮಯ ಮತ್ತು ನಡುರಾತ್ರಿ ಅಂತ ಹೀಗೆ 4 ಪ್ರದೇಶಗಳಲ್ಲಿ 4. ಪೂರ್ವಕ್ಕೆ ಬಂದಾಗ ಉದಯ, ದಕ್ಷಿಣಕ್ಕೆ ಬಂದಾಗ ಮಧ್ಯಾಹ್ನ ಆಗಿರ್ತದೆ. ಸಾಯಂಕಾಲದಷ್ಟೊತ್ತಿಗೆ ಅಸ್ತಮಯ ಪಶ್ಚಿಮಕ್ಕೆ ಬಂದಾಗ. ಉತ್ತರ ದಿಕ್ಕಿಗೆ ಸೂರ್ಯ, ಉತ್ತರ ದಿಕ್ಕಿನ ಸೋಮನ ಪಟ್ಟಣಕ್ಕೆ ವಿಭಾವರಿಗೆ ಬಂದಾಗ ನಡುರಾತ್ರಿ ಆಗಿರ್ತದೆ. ಈ ಥರ 4 ದಿಕ್ಕುಗಳಲ್ಲಿ ಅವನು ಸಂಚಾರ ಮಾಡ್ತಾನೆ. ಆ ಸಂಚಾರದ ಕ್ರಮದಲ್ಲಿ ಉದಯ, ಮಧ್ಯಾಹ್ನ, ಅಸ್ತಮಯ ಮತ್ತು ಮಧ್ಯರಾತ್ರಿ ಅಂತ ಹೀಗೆ ಕರೆಸ್ಕೊಳ್ತದೆ. ಈ ಒಂದು ಉದಯ ಅಸ್ತಮಾನಗಳನ್ನು ಇಟ್ಟುಕೊಂಡು ಎಲ್ಲ ಪ್ರಾಣಿಗಳು ಕೂಡ ಪ್ರವೃತ್ತಿ ನಿವೃತ್ತಿ ಮೊದಲಾದವುಗಳನ್ನು ಮಾಡ್ತಾರೆ. ಆ ಪ್ರಾಣಿಗಳಿಗೆ ಅದು ಪ್ರವೃತ್ತಿ ನಿವೃತ್ತಿಗೆ ಕಾರಣ ಆಗ್ತದೆ. ಇದು ಕೇವಲ ವ್ಯವಹಾರ ಮಾತ್ರ ಅಂತ ಹೇಳ್ತಾರೆ. ಸದಾ ಸಂಚಾರವನ್ನ ಮಾಡ್ತಾ ಇರ್ತಾನೆ ಸೂರ್ಯ. ಇಲ್ಲೇನಾದರೂ ತಾತ್ಪರ್ಯ ಇದೆಯಾ? ಇಲ್ಲ. ಸೂರ್ಯ ಯಾವಾಗಲೂ ಸಂಚಾರ ಮಾಡ್ತಾನೆ ಇರ್ತಾನೆ. ಸೂರ್ಯನಿಗೆ ಉದಯ ಆಗೋದು ಅಸ್ತ ಆಗೋದು ಅಂತಿಲ್ವಲ್ಲ. ಸೂರ್ಯ ಉದಯ ಆಗೋದು ಅಂದ್ರೆ ಏನು? ಹುಟ್ಟೋದು ಅಂತ ಅರ್ಥನಾ?
ಸೂರ್ಯ ಹುಟ್ಟೋದು ಅವನಿಗೆ ನಾಶ ಆಗೋದು ಅಂತ ಇಲ್ವೇ ಇಲ್ಲ. ಅವನು ಯಾವಾಗ್ಲೂ ಸಂಚಾರ ಮಾಡ್ತಾನೆ ಇರ್ತಾನೆ, ಒಂದೇ ರೀತಿ ಸಂಚಾರ ಮಾಡ್ತಾ ಇರ್ತಾನೆ. ನಮಗೆ ಅಷ್ಟೇ ಇದೆಲ್ಲ. ಅದೇ ಭೂಮಿ ನಮಗೆ ತಿರುಗೋದ್ರಿಂದ ಉದಯ ಅಸ್ತಗಳು ಕಾಣುತ್ತಿರ್ತದೆ. ಹಂಗೆಲ್ಲ ಹೇಳಬೇಡಿ. ಸೂರ್ಯನೇ ಸಂಚಾರ ಮಾಡೋದು. ಹೌದಾ? ಸೂರ್ಯ ಸಂಚಾರ ಮಾಡ್ತಾ ಇರ್ತಾನೆ. ನಮಗೆ ಯಾವಾಗ ಸೂರ್ಯ ಕಾಣಿಸ್ಕೊಳ್ತಾನೋ ಅದನ್ನ ನಾವು ಸೂರ್ಯ ಉದಯ ಆಯ್ತು ಅಂತ ಹೇಳ್ತೇವೆ ಅಷ್ಟೇ. ಅವನು ಹುಟ್ಟೋದಿಲ್ಲ. ಮೇರು ಪರ್ವತದ ದಕ್ಷಿಣದಲ್ಲಿ ಯಾರಿದ್ದಾರೋ ಅವರಿಗೆ ಇಂದ್ರನ ಪಟ್ಟಣ ದ್ವಾರಕ್ಕೆ ಸೂರ್ಯ ಬಂದಾಗ ಸೂರ್ಯ ಉದಯ ಅಂತ ವ್ಯವಹಾರ. ಇಂದ್ರನ ಪಟ್ಟಣ ಜಾಗ, ಈಗ ನಾವು ಮೇರುವಿನ ದಕ್ಷಿಣದಲ್ಲಿದ್ದೇವೆ, ಅಲ್ಲಿ ನಮ್ಗೆ ಇಂದ್ರನ ಪಟ್ಟಣ ಇದೆ, ಅಲ್ಲಿ ಸೂರ್ಯ ಬಂದ ಅಂದ್ರೆ ಸೂರ್ಯ ಉದಯ ಆಯ್ತು ಅಂತ ವ್ಯವಹಾರ. ಅದೇ ಮೇರು ಪರ್ವತದ ಪಶ್ಚಿಮದಲ್ಲಿ ಯಾರಿದ್ದಾರೋ ಅವರಿಗೆ ಅಲ್ಲಿರೋದು ಯಾವುದು? ಯಮನ ಪಟ್ಟಣ. ಯಮನ ಪಟ್ಟಣಕ್ಕೆ ಸೂರ್ಯರಥ ಬಂದಾಗ ಅವರಿಗೆ ಉದಯ ಆಯ್ತು ಅಂತ ವ್ಯವಹಾರ. ಉತ್ತರದಲ್ಲಿರೋರಿಗೆ ವರುಣನ ಪಟ್ಟಣಕ್ಕೆ ಬಂದಾಗ ಉದಯ ಆಯ್ತು ಅಂತ ವ್ಯವಹಾರ. ಮೇರುವಿನ ಪೂರ್ವದಲ್ಲಿರೋರಿಗೆ ಸೋಮನ ಪಟ್ಟಣಕ್ಕೆ ಬಂದಾಗ ಉದಯ ಆಯ್ತು ಅಂತ ವ್ಯವಹಾರ. ಮಧ್ಯಾಹ್ನದ ಸಮಯಕ್ಕೆ ಮಧ್ಯದಲ್ಲಿ ಬಂದಿರ್ತಾನೆ, ನಮ್ಮ ಜಾಗಕ್ಕೆ ಬಂದಿರ್ತಾನೆ, ನಾವಿರೋ ಜಾಗಕ್ಕೆ. ಈಗ ನಾವು ದಕ್ಷಿಣದಲ್ಲಿದ್ದೇವೆ ಅಂತ ಇಟ್ಟುಕೊಳ್ಳೋಣ, ಮೇರುವಿನ ದಕ್ಷಿಣ ಭಾಗದಲ್ಲಿದ್ದೇವೆ. ಸೂರ್ಯ ಇಂದ್ರನ ಪಟ್ಟಣ ದ್ವಾರಕ್ಕೆ ಬಂದ ಕೂಡಲೇ ಅದು ಪೂರ್ವ ಭಾಗ, ಅಲ್ಲಿ ಸೂರ್ಯ ಬಂದಾಗ ಉದಯ ಆಯ್ತು ಅಂತ ವ್ಯವಹಾರ ಮಾಡ್ತೇವೆ. ಅವನು ಹಾಗೆ ಸ್ವಲ್ಪ ತಿರುಗಿ ದಕ್ಷಿಣದ ಕಡೆಗೆ ಬರುವಷ್ಟೊತ್ತಿಗೆ ನಮಗೆ ಸುಡು ಸುಡು ಬಿಸಿಲು ಮಧ್ಯಾಹ್ನ ಆಗಿರ್ತದೆ. ಆವಾಗ ಮಧ್ಯಾಹ್ನ ಉದಯ ಅನ್ನೋ ಇದನ್ನ ಇಟ್ಟುಕೊಂಡು ಆಯಾಯ ಪ್ರಾಣಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ಪ್ರವೃತ್ತಿ ಮಾಡ್ತಾರೆ. ಅಸ್ತಮಯ ಆದಾಗ ಸಾಯಂಕಾಲ ಆಯ್ತು ಅನ್ಕೊಳ್ತಾರೆ. ಈ ಕಡೆಗೆ ಬಂದಾಗ ಮಧ್ಯರಾತ್ರಿ, ರಾತ್ರಿಯಲ್ಲಿ ಮಾಡುವ ನಿವೃತ್ತಿ ಮೊದಲಾದವುಗಳನ್ನು ಮಾಡ್ತಾರೆ. ಈ ರೀತಿ ಇದು ಸೂರ್ಯನಿಗಲ್ಲ, ಆ ಸೂರ್ಯನ ಒಂದು ಸಂಚಾರವನ್ನು ಇಟ್ಟುಕೊಂಡು ನಮಗೆ ವ್ಯವಹಾರ, ನಾವು ಆ ರೀತಿ ವ್ಯವಹಾರವನ್ನು ಮಾಡೋದು. ಅವನು ಯಾವಾಗಲೂ ಒಂದೇ ರೀತಿಯಲ್ಲಿ ಬೆಳಗುತ್ತಾ ಇರ್ತಾನೆ, ಒಂದೇ ರೀತಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇರ್ತಾನೆ, ಸದಾ ಸಂಚಾರ ಮಾಡ್ತಾನೆ ಇರ್ತಾನೆ. ಏವಂ ನವಕೋಟಯಃ ಏಕಪಂಚಾಶಲ್ಲಕ್ಷಾಣಿ ಚ ಯೋಜನಾನಾಂ ಮಾನಸೋತ್ತರಗಿರಿ ಪರಿವರ್ತನಸ್ಯ ಉಪದಿಶಂತಿ ತಸ್ಮಿನ್ ಐಂದ್ರೀಪುರಿ ಮೇರೋಃ ಪೂರ್ವಸ್ಮಾದ್ ದೇವಧಾನಿ ನಾಮ ದಕ್ಷಿಣತೋ ಯಾಮ್ಯಾ ಸಂಯಮನಿ ನಾಮ ಪಶ್ಚಾತ್ ವಾರುಣಿ ನಿಮ್ಲೋಚನಿ ನಾಮ ಉತ್ತರತಃ ಸೌಮ್ಯ ವಿಭಾವರಿ ನಾಮ ತಾಸು ಉದಯ ಮಧ್ಯಾಹ್ನ ಅಸ್ತಮಯ ನಿಶೀಥಾನಿ ಭೂತಾನಾಂ ಪ್ರವೃತ್ತಿ ನಿವೃತ್ತಿ ನಿಮಿತ್ತಾನಿ ಸಮಯ ವಿಶೇಷೇಣ ಮೇರೋಃ ಚತುರ್ದಿಶಂ ತತ್ರತ್ಯಾನಾಂ ದಿವಸ ಮಧ್ಯಗತಃ. ಒಂದೇ ಒಂದು. ಸೊ ಇಲ್ಲಿ ನಾವು ದಕ್ಷಿಣ ಮೇರುಕ್ಕೆ ದಕ್ಷಿಣ ಇದ್ದೇವೆ ನಾವು. ನಮಗೆ ಬಂದು ಉದಯ ಬಂದು ದಟ್ ಇಸ್ ಯಮಪುರಿಗೆ ಬರುವಾಗ ನಮಗೆ ಉದಯ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲ ಅಲ್ಲ ಅಲ್ಲ, ನಾವು ಯಮಪುರಿ ಹತ್ರ ಇದ್ದೇವೆ, ದಕ್ಷಿಣ ಭಾಗದಲ್ಲಿ ನಾವಿದ್ದೇವೆ. ಮೇರುವಿನ ದಕ್ಷಿಣ ಭಾಗದಲ್ಲಿ ಇರೋದು ನಾವು. ಇಂದ್ರನ ಪಟ್ಟಣಕ್ಕೆ ಬಂದ ಅಂದ್ರೆ ಸೂರ್ಯ, ಆವಾಗಲೇ ಉದಯ ಆಗ್ಬಿಡತ್ತೆ ನಮಗೆ. ನಮ್ಮ ಹತ್ತಿರ ಸೂರ್ಯ ಅಂದ್ರೆ ದಕ್ಷಿಣ ಭಾಗಕ್ಕೇನೆ ಬಂದ ಅಂದ್ರೆ ಮಧ್ಯಾಹ್ನ ಸುಡು ಬಿಸಿಲಿರುತ್ತೆ, ಅವಾಗ ಮಧ್ಯಾಹ್ನ ಆಗಿರುತ್ತೆ ನಮಗೆ. ಇದು ಹೇಗೆ ನಮಗೆ ಪ್ರತ್ಯಕ್ಷವಾಗಿ ಹೇಗೆ ಇದು ವಿವರಣೆ ಹೇಗೆ ನೋಡ್ಬೇಕು ಇದು? ಯಾಕೆಂದ್ರೆ ಸೂರ್ಯ ಉದಯಿಸುವಾಗ ಬಂದು ಇಂದ್ರನ ಪಟ್ಟಣದಲ್ಲಿದ್ದಾನೆ ನಾವು ತಗೋಬೇಕಾ ಅಂತ ತರ? ಯಾರು ಇಂದ್ರನ ಪಟ್ಟಣದಲ್ಲಿದ್ದಾನೆ? ಸೂರ್ಯ ಬಂದು
ಪೂರ್ವ ದಿಕ್ಕಿನಿಂದ ಫಸ್ಟ್ ಬಂದು ಉದಯ ಬಂದು ಅಲ್ಲಿ ಆಗುತ್ತೆ ಇದು ಆಗತ್ತೆ. ಶ್ಲೋಕ ಹೌದಲ್ವಾ? ಆವಾಗ ನಾವು ಆವಾಗ ನಮಗೆ ಸ್ವಲ್ಪನೇ ಸೂರ್ಯ ಕಾಣಿಸ್ಕೊಳ್ತಾನೆ, ಪ್ರಖರವಾದ ಬಿಸಿಲು ಕಾಣಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಬಂದಿಲ್ಲ ಇನ್ನು, ಅವನಿನ್ನೂ ಅಲ್ಲಿದ್ದಾನೆ, ಪೂರ್ವ ದಿಕ್ಕಿನಲ್ಲಿದ್ದಾನೆ. ನಾವಿರೋದು ದಕ್ಷಿಣ ದಿಕ್ಕಿನಲ್ಲಿ, ಮೇರು ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗಾಗಿ ನಮ್ಮ ಹತ್ರ ಇನ್ನು ಬಂದಿಲ್ಲ. ಅವನು ಸಂಚಾರ ಮಾಡ್ತಾ ಮಾಡ್ತಾ ಉತ್ತರ ದ್ವಾರಕ್ಕೆ ಇದಕ್ಕೆ ಬಂದಿದ್ದಾನೆ. ಉತ್ತರ ಮುಗಿಸಿ ಪೂರ್ವ ದ್ವಾರಕ್ಕೆ ಅಂದ್ರೆ ಇಂದ್ರನ ಪಟ್ಟಣ ಹತ್ತಿರ ಬಂದ. ಅಲ್ಲಿಗೆ ಬಂದಾಗ ಉದಯ ಆಯ್ತು ನಮಗೆ, ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ಳಿಕ್ ಶುರು ಮಾಡ್ದ. ಅವನು ಹಾಗೆ ಮೇಲೆ ಸಂಚಾರ ಮಾಡ್ತಾ ಮಾಡ್ತಾ ದಕ್ಷಿಣ ದಿಕ್ಕಿಗೆ ಬರುವಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ ಆಗಿರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಾನು ಪೂರ್ವ ದಿಕ್ಕಲ್ಲಿ ಇದ್ರೆ ಸೂರ್ಯ ಅಷ್ಟು ಎತ್ತರದಲ್ಲಿ ಮೇರು ಪರ್ವತ ಇದೆ. ಅದು ನೀವು ಹೇಳಿದಾಗ ಒಂದು ಆ ಪರ್ವತದಿಂದ ಮೇಲೆದ್ದು ಬರೋ ತರ ಕಾಣಿಸುತ್ತೆ ನಮಗೆ. ಓಕೆ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ದಕ್ಷಿಣ ದಿಕ್ಕಿಗೆ ಬಂದಾಗ ನಮಗೆ ಮಧ್ಯಾಹ್ನ ಆಗ್ತದೆ, ಪಶ್ಚಿಮ ದಿಕ್ಕಿಗೆ ಹೋದಾಗ ಸಾಯಂಕಾಲ ಆಗ್ತದೆ, ಉತ್ತರ ದಿಕ್ಕಿಗೆ ಹೋದಾಗ ಮಧ್ಯರಾತ್ರಿ ಆಗಿರ್ತದೆ. ಮತ್ತೆ ಹಾಗೆ ಸಂಚಾರವನ್ನು ಅವನು ಮುಂದುವರಿಸ್ತಾ ಮತ್ತೆ ಪೂರ್ವ ದಿಕ್ಕಿಗೆ ಅವನು ಬಂದಾಗ ನಮಗೆ ಬೆಳಗ್ಗೆ ಸೂರ್ಯೋದಯ ಆಗ್ತದೆ. ಇದು ನಾವು ದಕ್ಷಿಣದಲ್ಲಿರೋರಿಗೆ. ಹಾಗೆ ಪಶ್ಚಿಮದಲ್ಲಿರೋರಿಗಾಗುವಾಗ, ಈಗ ನಾವು ದಕ್ಷಿಣದಲ್ಲಿದ್ದೇವೆ, ಪಶ್ಚಿಮದಲ್ಲಿರೋರಿಗೆ ನಮಗೆ ಯಾವಾಗ ಮಧ್ಯಾಹ್ನ ಆಗ್ತದಲ್ಲ ಆವಾಗ ಅವರಿಗೆ ಸೂರ್ಯೋದಯ ಆಗ್ತದೆ. ನಮಗ್ ಮಧ್ಯಾಹ್ನ ಆಗ್ಬಿಟ್ಟಿರ್ತದೆ, ಆದ್ರೆ ಅವರಿಗೆ ಸೂರ್ಯೋದಯ ಆವಾಗ ಆಗ್ತದೆ. ಈಗ ನೀವೆಲ್ಲಿದ್ದೀರಿ? ನಾವು ದಕ್ಷಿಣ. ನೀವು ದಕ್ಷಿಣದಲ್ಲೇ ಇದ್ದೀರಾ? ಇಲ್ಲ, ನಾವೊಂದು ಭಾರತ ವರ್ಷ ತಕೊಂಡ್ರೆ ಬೇಡ ಎಲ್ಲವೇ ಒಂದು ಈಗ ನಿಮ್ದು ಈಗ ನಿಮಗೆ ರಾತ್ರಿ ಆಗಿದೆಲ್ಲ? ಹೌದು, ನಮಗೆ ರಾತ್ರಿ ಆಗಿದೆ. ಅಂತ ತರ. ಓಕೆ. ಈಗ ನಿಮಗೆ ರಾತ್ರಿ ಆಗಿದೆ, ಹಾಗಾಗಿ ನೀವು ಮೇರು ಪರ್ವತದ ಯಾವ ಭಾಗದಲ್ಲಿದ್ದೀರಿ? ಮೇರು ಪರ್ವತ ಬಂದು ರಾತ್ರಿ ಅಂದ್ರೆ ನೀವು ನಮಗೆ ಮೇರು ಪರ್ವತದ ಉತ್ತರ ಭಾಗಕ್ಕೆ ಬಂದಾಗ ನಮಗೆ ರಾತ್ರಿ ಆಗ್ತದೆ. ಯಾಕಂದ್ರೆ ನಾವು ದಕ್ಷಿಣದಲ್ಲಿದ್ದೇವೆ, ಫುಲ್ ಆಪೋಸಿಟ್. ಹೌದು. ಈಗ ನಿಮಗೆ ರಾತ್ರಿ ಆಗಿದೆ ಅಂದ್ರೆ ಸೂರ್ಯ ಇವಾಗ ಫುಲ್ ಆಪೋಸಿಟ್ ಅಲ್ಲಿ ಇದ್ದಾನೆ ನಿಮಗೆ. ಹೌದು, ಪಶ್ಚಿಮದಲ್ಲಿದ್ದಾನೆ. ಇವಾಗ ಎಲ್ಲಿದ್ದಾನೆ ಗೊತ್ತಾ ಸೂರ್ಯ? ಪೂರ್ವದಿಂದ ದಕ್ಷಿಣಕ್ಕೆ ಬರ್ತಾ ಇದ್ದಾನೆ ಇವಾಗ. ಇನ್ನು ಪೂರ್ತಿ ದಕ್ಷಿಣಕ್ಕೆ ಬಂದಿಲ್ಲ. ಬೆಳಗ್ಗೆ ಇವಾಗ 8 ಗಂಟೆ, ನಮಗೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಪೂರ್ತಿ ದಕ್ಷಿಣ ದಿಕ್ಕಿಗೆ ಬರ್ತಾನೆ. ಮೇರು ಪರ್ವತದ ದಕ್ಷಿಣ ದಿಕ್ಕಿಗೆ ಬರ್ತಾನೆ. ಇವಾಗ ಮೇರು ಪರ್ವತದ ಪೂರ್ವ ದಿಕ್ಕಿನಿಂದ ಸ್ವಲ್ಪ ಸಂಚಾರ ಮಾಡ್ತಾ ದಕ್ಷಿಣ ದಿಕ್ಕಿನ ಕಡೆಗೆ ಸಂಚಾರ ಮಾಡ್ತಾ ಬರ್ತಾ ಇದ್ದಾನೆ. ನೀವು ಅದರ ಫುಲ್ ಆಪೋಸಿಟ್ ಇರಬೇಕು ಅಂದ್ರೆ ನೀವು ಮೇರು ಪರ್ವತದ ಪಶ್ಚಿಮ ದಿಕ್ಕಿನಲ್ಲಿ ನೀವಿದ್ದೀರಿ. ಹೌದು, ಉತ್ತರ ದಿಕ್ಕಲ್ಲಿ ಇದ್ದೇವೆ ನಾವು. ಯಾಕಂದ್ರೆ ಇವತ್ತು ನಿಮಗೆ ಒಂದು ಸನ್ ರೈಸ್ ಆಗ್ತಾ ಇದೆ, ನಮಗೆ ಸನ್ಸೆಟ್ ನೈಟ್ ಆಗಿದೆ. ನಾವು ದಕ್ಷಿಣದಲ್ಲಿದ್ದೇವೆ, ನೀವು ಉತ್ತರದಲ್ಲಿದ್ದೀರಿ. ಹೌದು, ಉತ್ತರದಲ್ಲಿದ್ದೇವೆ ನಾವು. ಹಾಗಾದ್ರೆ ನೀವು ಮೇರು ಉತ್ತರೇ ಪಾರ್ಶ್ವೆ ಅಂತ ಸಂಕಲ್ಪ ಮಾಡಬೇಕು. ಓಕೆ, ಬಟ್ ಓಕೆ, ಇದು ಓಕೆ ಆಚಾರ್ಯ. ತತ್ರತ್ಯಾನಾಂ ದಿವಸ ಮಧ್ಯಗತಃ ಏವ ಆದಿತ್ಯಃ ತಪತಿ ಸವ್ಯೇನ ಅಚಲಂ ದಕ್ಷಿಣೇನ ಕರೋತಿ. ತತ್ರತ್ಯಾನಾಂ ಅಂದ್ರೆ ಅಲ್ಲಿರೋರಿಗೆ, ಮೇರು ಪ್ರದೇಶದಲ್ಲಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಇಲಾವೃತ ಖಂಡದಲ್ಲಿ ಇರೋರಿಗೆ ಸೂರ್ಯ ಯಾವಾಗಲೂ ನಡು ಹಗಲಲ್ಲೇ ಬೆಳಗ್ತಾ ಇರ್ತಾನೆ. ಅವರಿಗೆ ಬೆಳಗ್ಗೆ ರಾತ್ರಿ ಅಂತ ಇಲ್ವೇ ಇಲ್ಲ. ಇಲಾವೃತ ಖಂಡದಲ್ಲಿ ಯಾರಿದ್ದಾರೋ ಅವರಿಗೆ, ನಾರ್ವೆ ಆ ಸೈಡ್ ಅಲ್ಲಿ ಯಾವಾಗ್ಲೂ ಹಗಲೇ ಇರುತ್ತಾ? ಹಗಲೇ ಇರುತ್ತೆ, ಸನ್ಸೆಟ್ ಆಗೋದಿಲ್ಲ ಆಚಾರ್ಯ. ಅದನ್ನ ಇಲಾವೃತ ಖಂಡ ಅಂತ ಕರೀತಾರೆ. ಅಲ್ಲಿ ಸದಾ ಯಾವಾಗ್ಲೂ ನಡು ಹಗಲೇ ಆ ಸೂರ್ಯ ಮೇರುವಿನ ಸುತ್ತ
ಸುತ್ತಲೂ ಸಂಚಾರ ಮಾಡುವಾಗ ಮೇರು ಪರ್ವತ ತನಗೆ ಬಲಗಡೆ ಇರುವಂತೆ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತಾನೆ. ಮೇರು ಪರ್ವತ ಯಾವಾಗಲೂ ತನ್ನ ಬಲಭಾಗದಲ್ಲಿರುತ್ತೆ. ಅವನು ಪ್ರದಕ್ಷಿಣೆ ಬರ್ತಾನೆ. ಪೂರ್ವ, ಆಮೇಲೆ ದಕ್ಷಿಣ, ಆಮೇಲೆ ಪಶ್ಚಿಮ, ಆಮೇಲೆ ಉತ್ತರ. ಹೀಗೆ ನಾವು ದೇವರನ್ನ ನಮ್ಮ ಬಲಭಾಗದಲ್ಲೇ ಇಟ್ಟುಕೊಂಡು ನಾವು ಯಾವಾಗಲೂ ಪ್ರದಕ್ಷಿಣೆ ಬರ್ತೇವಲ್ಲ, ಹಾಗೆ ಮೇರು ಪರ್ವತಕ್ಕೆ ಅವನು ಬಲಭಾಗದಲ್ಲಿ ಮೇರು ಪರ್ವತ ಬರೋ ಹಾಗೆ ಸಂಚಾರ ಮಾಡ್ತಾನೆ. ಎಡಭಾಗದಿಂದ ಸಂಚಾರ ಮಾಡ್ತಾ ಬರ್ತಾನೆ. ಸವ್ಯೇನ ಅಚಲಂ ದಕ್ಷಿಣೇನ ಕರೋತಿ ಅಂತ. ಈವನ್ ಜಪಾನ್ ಕೂಡ ಬಂದು ಕೆಲವು ಇದೆಲ್ಲ ಬಂದು ಡೇ ಟೈಮ್ ಬಂದು ಜಾಸ್ತಿ, ನೈಟ್ ಟೈಮ್ ತುಂಬಾ ಕಡಿಮೆ ಇದೆ ಜಪಾನ್ ಅಲ್ಲಿ. ಅದು ವರ್ಷಕ್ಕೆ ಎಷ್ಟೋ ದಿವಸಗಳು. ಬಟ್ ಇದೆಲ್ಲ ಬಂದು ಮೇರು ಪರ್ವತ ಬಂದು ಅಷ್ಟು ನಮಗೆ ಯಾರು ನೋಡಿಯೇ ಇಲ್ಲ ಅಲ್ಲ ಸರ್. ಇವೆಲ್ಲ ಇಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟ ಮೇಲೆ ಮೇರು ಪರ್ವತ ಬಂದು ಯಾರು ನೋಡಿದ್ದಾರೆ? ನಾವು ಪ್ರತ್ಯಕ್ಷವಾಗಿ ಯಾರು ನೋಡಿಲ್ಲ ಅಲ್ವಾ? ಅಂಡ್ ಇನ್ನೊಂದು ಬಂದು ಇಲಾವರ್ತ ಖಂಡದಲ್ಲಿ ಯಾವಾಗ್ಲೂ ಒಂದು ಹಗಲೇ ಇದೆ ಅಂತ ಹೇಳಿದರೆ, ಸೂರ್ಯ ಬಂದು ಎಲ್ಲಿದ್ದಾನೆ? ಇಲಾವರ್ತಕ್ಕೆ ಮೇಲೆ ಇರಬೇಕಲ್ಲ, ಮೇರು ಪರ್ವತಕ್ಕೆ ಮೇಲೆ ಇರಬೇಕಲ್ವಾ? ಮೇಲ್ಭಾಗದಲ್ಲಿದೆ ಅಂತ ಅರ್ಥ ಅದು. ಸೊ ಅಂದ್ರೆ ಸೂರ್ಯ ಬಂದು ಆವಾಗ ನೋಡಿದ್ರೆ ಎಲ್ಲಾ ವರ್ಷಕ್ಕೂ ಮೇಲೆ ಸೂರ್ಯ ಇದ್ದಾನೆ ಹೇಳಿದರೆ ಎಲ್ಲಾರು ಹಗಲಲ್ಲೇ ಇರಬೇಕಲ್ವಾ? ಎಲ್ಲರೂ ಹಗಲಲ್ಲೇ ಇರಬೇಕು. ಅದೇ ಮೇರೆ ಹಂಗ ಮೇಲಲ್ಲ. ಈಗ ಇದು ಎಲ್ಲಿದೆ? ಇದು ಇಲಾವೃತ ಖಂಡ. ಇಲಾವೃತ ಖಂಡ ನಮ್ಮ ಜಂಬೂದ್ವೀಪ ನಡು ಭಾಗದಲ್ಲಿ ಇದೆ, ಮಧ್ಯದಲ್ಲಿದೆ. ಕೆಲವು ಕಡೆ ರಾತ್ರಿಯೇ ಇಲ್ಲ, ಆಲ್ ಡೇ ಸನ್ನಿಂಗ್ ಓನ್ಲಿ. ಕೆಲವು ಕಡೆ ಹಗಲೇ ಇಲ್ಲ, ಬರೀ ರಾತ್ರಿ ಅಂತ ಎಲ್ಲರೂ ಇದೆಯಾ? ಇದೆ ಆಚಾರ್ಯ. ಅದು ಇರ್ಬೇಕಲ್ಲ. ನಮ್ಮ ಇದೆ. ಫಾರ್ ಎಕ್ಸಾಂಪಲ್ ನೀವು ನಮ್ಮ ಸೌತ್ ಪೋಲ್, ನಾರ್ತ್ ಪೋಲ್ ಹೇಳ್ತಾರೆ, ಅಲ್ಲಿಲ್ಲ ಹೋಗಿದ್ರೆ ಆರ್ಟಿಕ್ ರೀಜನ್ ಎಲ್ಲ ಬಂದು ಹಗಲು ತುಂಬಾ ಕಡಿಮೆ ಅಲ್ಲಿ. ಅಲಾಸ್ಕಾ ಇವಾಗ ಇಳಾವೃತ ಖಂಡದಲ್ಲಿರೋರಿಗೆ ಯಾವಾಗ್ಲೂ ಹಗಲೇ. ಅದು ಎಲ್ಲಿ ನೀವು ಹೇಳಿದ್ದು? ಇವಾಗ ಯಾವಾಗ್ಲೂ ಹಗಲೇ ಇರುತ್ತಲ್ಲ. ಒಂದು ಭಾಗದಲ್ಲಿ ಇಲ್ಲ ಆಚಾರ್ಯ, ಅದು ನೋಡಿದ್ರೆ. ಯಾವ್ದದು? ನಾರ್ವೆ ಇದೆ. 6 ತಿಂಗಳು ರಾತ್ರಿ. ಒಂದ್ ನಿಮಿಷ, ಅದರದ್ದು ಸ್ಪೆಲ್ಲಿಂಗ್ ಹೇಳಿ. NORWAY. ನಾರ್ವೆ, ಸ್ವೀಡನ್ ಅಲ್ಲೇ ಪಕ್ಕದಲ್ಲೇ ಬರುತ್ತಾ? ಇವೆಲ್ಲ ಡೆನ್ಮಾರ್ಕ್, ನಾರ್ವೆ. ಈ ಕಂಟ್ರೀಸ್ಗೆ ಬಂದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಹೇಳ್ತಾರೆ. ಸ್ಕ್ಯಾಂಡಿನೇವಿಯನ್, SCAIN, SCANDINAVIAN, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲ. ಡೆನ್ಮಾರ್ಕ್, ಸ್ವೀಡನ್ ಇದೆಲ್ಲ ಬರುತ್ತೆ, ನಾರ್ವೆ ಇದೆಲ್ಲ ಬರುತ್ತೆ. ಫಿನ್ಲ್ಯಾಂಡ್ ಇದೆಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಹೇಳ್ತಾರೆ. ಭೂಮಿ ಮೇಲ್ಭಾಗದಲ್ಲಿ ಬರುತ್ತೆ ಆಚಾರ್ಯ, ಅದರಿಂದ ನಾರ್ತ್ ಪೋಲ್. ಅದರಿಂದ ಅಲ್ಲಿ ನಮ್ಮ ಇದೆಲ್ಲ ದಕ್ಷಿಣ ಎಲ್ಲ ಕೆಳಗೆ, ಭೂಮಿ ಕೆಳಗೆ ಕಡೆ ಬರುತ್ತೆ. ಅದರಿಂದ ನಮಗೆ ಇದು ಸೂರ್ಯೋದಯ ಇದೆಲ್ಲ ಅಸ್ತಮಾನ ಎಲ್ಲ ಹಂಗೆ ಇದು ಬಂದು ನಾರ್ತ್ ಪೋಲ್ ಇದರಲ್ಲಿ ಗ್ಲೋಬಲ್ಲಿ ಮೇಲ್ ಬರುತ್ತೆ. ಈಗ ನಮ್ದು ಮ್ಯಾಪ್ ನೋಡ್ತೇವಲ್ಲ ನಾವಿವಾಗ, ನಾವು ಗೂಗಲ್ ಅಲ್ಲಿ ಮ್ಯಾಪ್ ಹಾಕಿದ್ರೆ ಅದು ಹಾಗೆ ರೌಂಡ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಹೌದು. ಇಲ್ಲಿ ಸೂರ್ಯ ಎಲ್ಲಿದ್ದಾನೆ?
ಸೂರ್ಯ ನೀವು ನೋಡಿದರೆ ಸೂರ್ಯ ಒಂದು ಎಲ್ಲಿಯೋ ಅದು ಈ ಸೋಲಾರ್ ಸಿಸ್ಟಮ್ ಹೇಳ್ತಾರೆ ಎಷ್ಟೋ ಗ್ರಹಗಳಿದೆ ಅಲ್ಲವಾ, ಸೂರ್ಯ ಮಧ್ಯದಲ್ಲಿ ಇದ್ದಾನೆ. ಸೂರ್ಯನ ಬಂದು ಹತ್ತಿರದಲ್ಲಿ ಒಂದು ಫಸ್ಟ್ ಏನು ಬರುತ್ತೆ, ಮೆರ್ಕುರಿ, ಬುಧ ಬರುತ್ತೆ ಅಲ್ವಾ, ಬುಧ. ಅದ ನಂತರ ಬಂದು 2-3 ಗ್ರಹಗಳ ನಂತರ ಬಂದು ವೀನಸ್, ಅಂತರ ಇನ್ನೊಂದು ಗ್ರಹ ಬರುತ್ತೆ. ದೆನ್ ವೀನಸ್, ಮೆರ್ಕುರಿ, ಎರ್ತ್. ಅಲ್ಲಿ ಭೂಮಿನೇ ತಿರುಗ್ತಾ ಇದೆಯಾ? ಅಲ್ಲಿ ಭೂಮಿ ಇದೆ, ಅದು ಒಂದು ಗ್ರಹ ಅದು. ಇಲ್ಲ ಹರೇ ಶ್ರೀನಿವಾಸ, ನಾರ್ವೆಯಲ್ಲಿ ಬಂದು ಹಂಗಂದ್ರೆ ಸನ್ಸೆಟ್ ಸನ್ ರೈಸ್ ಅಂತ ಹಾಕ್ತಾರಲ್ಲ ಮ್ಯಾಪ್ ಅಲ್ಲಿ, ವೆದರ್ ನೋಡ್ರಿ ಅದರಲ್ಲಿ ಕಾಣಿಸುತ್ತೆ. 6:05 ಸನ್ ರೈಸ್ ಆಗತ್ತೆ, 1842 ಸನ್ ಸೆಟ್ ಆಗತ್ತೆ ಅಂತ ತೋರಿಸ್ತಾರಲ್ಲ. ಅದೇ ಅದು ಕೆಲವು ದಿವಸ ವರ್ಷಕ್ಕೆ ಬಂದು, ಫಾರ್ ಎಕ್ಸಾಂಪಲ್ ವರ್ಷಕ್ಕೆ ಬಂದು ಎಲ್ಲಾ ದಿವಸ ಆಗಿಲ್ಲ, ಕೆಲವು ದಿವಸಗಳು ಮಾತ್ರ ಬಂದು ಆಗಲೂ ತುಂಬಾ ಜಾಸ್ತಿ ಇದೆ. ಅದೇ ಮೋಸ್ಟ್ ಆಫ್ ದ ಡೇಸ್ ಭೂಮಿನೂ ತಿರುಗತಾ ಇರ್ತಲ್ಲ, ಅರ್ತ್ ರೊಟೇಟ್ ಆಗತ್ತಲ್ಲ, ಅದು ಸೂರ್ಯ ಸಂಚಾರ ಎರಡೂನು ನಾವು ತಗೋಬೇಕಿರತ್ತೆ. ಹೌದು ಆಚಾರ್ಯ. ಆರ್ಟಿಕ್ ಸರ್ಕಲ್ ಅಂತ ಅದು ಇದಾಗೂ ಸುತ್ತತ್ತೆ ಭೂಮಿ. ಆಮೇಲೆ ಅಂದ್ರೆ ಇವಾಗ ನಾರ್ವೆ, ಸ್ವೀಡನ್ ನಲ್ಲಿ ಕೆಲವು ದಿವಸಗಳಲ್ಲಿ ರಾತ್ರಿ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಯಾವಾಗ್ಲೂ ಹಗಲೇ ಅಲ್ಲ, ಕೆಲವು ಯಾವಾಗ್ಲೂ ಹಗಲೇ ಅಲ್ಲ. ಹೌದು, ವಿಂಟರ್ ಕಾಲದಲ್ಲಿ ತಾನೆ, ವಿಂಟರ್ ಅಲ್ಲಿ ತಾನೆ ಅಲ್ಲಿ ರಾತ್ರಿನೇ. ಸಮ್ಮರಿಗೆ ಜಾಸ್ತಿ ಇದಾಗಿರುತ್ತೆ. ಅಲ್ಲ ಇವಾಗ ವಿಂಟರ್ ಇಲ್ಲಿ ನೋಡ್ರಿ ಸುಧಾ ಅವ್ರೆ, ಇವಾಗ ಅದು ವಿಂಟರ್ 3 ಡಿಗ್ರಿ ತೋರಿಸ್ತಾ. ವೆದರ್ ರಿಪೋರ್ಟ್ ನೋಡಿದ್ರೆ 6 ಡಿಗ್ರಿ ಅಂಡ್ 3 ಡಿಗ್ರಿ ಮಿನಿಮಮ್. ಸೊ ಮ್ಯಾಕ್ಸಿಮಮ್ ಇಸ್ ಓನ್ಲಿ 6 ಡಿಗ್ರಿ. ಸೂರ್ಯ ನೋಡ, ಸೂರ್ಯ ಸಂಚಾರ ಬೇರೆ, ಕ್ಲೈಮೆಟಿಕ್ ಕಂಡೀಷನ್ ಬೇರೆ ಅಲ್ವಾ. ಹಾಗ್ ನೋಡಿದ್ರೆ ಮ್ಯಾಕ್ಸಿಮಮ್ 6 ಡಿಗ್ರೀಸ್ ಅಂತಂದ್ರೆ ಸೂರ್ಯನ ಸಂಚಾರ ಬಂದು ಕಡಿಮೆ ಅಂತ ಅರ್ಥ ಆಗತ್ತೆ. ಇನ್ನೊಂದು ಮೆಲ್ಬರ್ನ್ ಆಸ್ಟ್ರೇಲಿಯಾ ಸೈಡ್ ನೋಡ್ರೆ ಈವನ್ ಅಟ್ 8:30 ಬಂದು ಸೂರ್ಯ ನೋಡ ಬೆಳಕು ತುಂಬಾನೇ ಇರತ್ತೆ. ನಮ್ಗ ಮಧ್ಯಾಹ್ನ ಆ ತರ ಇರಂಗನು ಅನ್ಸತ್ತೆ ಆಸ್ಟ್ರೇಲಿಯಾ ಸೈಡ್, ಮೆಲ್ಬರ್ನ್ ಅಲ್ಲಿ. ಅದು ಈಸ್ಟರ್ನ್ ಸೈಡ್. ಈಸ್ಟರ್ನ್ ಸೈಡ್ ಅಲ್ಲಿನೂ ಅಷ್ಟೇ, ರಾತ್ರಿ ನಮ್ಗೆ 8:30 ಆಗಿದೆ ಅಂತವೇ ಗೊತ್ತಾಗಲ್ಲ, ಬೆಳಕಿರತ್ತೆ, ಗೊತ್ತಾಗಲ್ಲ. ಬೆಳಕು ಒಳ್ಳೆ ಸನ್, ನಮ್ಗೆ ಇಲ್ಲಿ ಈವ್ನಿಂಗ್ 3 o'clock ಇದ್ದ ಹಂಗೆ ಇರತ್ತೆ ಅಲ್ಲಿ. ಇಲ್ಲಿ ನಾರ್ವೆಯಲ್ಲಿ ಬಂದು ನಮ್ಗೆ ಆಕ್ಚುಲಿ 12 hours ಅಲ್ವಾ ನಮ್ಗೆ ಬೆಳಕು, ಇದು ರಾತ್ರಿ ಹಂಗೆ ಲೆಕ್ಕಾಚಾರ. ಅಲ್ಲಿ 19 hours ಹಂಗೆ ಇರತ್ತೆ, ಸ್ವಲ್ಪ ಅವರ್ಸ್ ಜಾಸ್ತಿ. ಆಕ್ಚುಲಿ ನಾನೇ ನೋಡಿದ ಆಚಾರ್ಯ, UK ಅಲ್ಲಿ ಒಂದು ವರ್ಷಕ್ಕೆ ಬಂದು ಒಂದು 3 ವಾರ 2 ವಾರ ಒಂದು ಸೂರ್ಯ ಉದಯ ಬಂದು ಒಂದು 4:30 ಅಂತ 4:30 ಉದಯ ಆಗಿದ್ರೆ ನೈಟು 10:10 ತನಕ ಒಂದು ಡೇ ಲೈಟ್ ಇದೆ UK ಇಲ್ಲಿ, ನಾನು ನೋಡಿದೆ ನಾನು. ಸೊ ಅದು ಒಂದು ವರ್ಷಕ್ಕೆ ಬಂದು ಒಂದು 3 ವಾರ ಅಷ್ಟೇ. ಡೇ ಟೈಮ್ ತುಂಬಾ ಜಾಸ್ತಿ, ನೈಟ್ ಟೈಮ್ ಡೇಲೈಟ್ ಸೇವಿಂಗ್ ಅಂತ ಒಂದು ಇಲ್ಲ ಡೇಲೈಟ್ ಸೇವಿಂಗ್ ಮ್ಯಾನಿಪುಲೇಷನ್ ಅದು ಬಿಡಿ. ಬಟ್ ಒಂದು ದಿವಸಕ್ಕೆ ಬಂದು ಇದು ವರ್ಷಕ್ಕೆ 3 ವಾರ ಬಂದು ರಾತ್ರಿ ಬಂದು ಜಸ್ಟ್ ಒಂದು 4 hours 4.5 hours ಅಷ್ಟೇ ಇದೆ. ಹೌದು, ಬೆಳಕು ತುಂಬಾ ಇತ್ತು, ಸೂರ್ಯ ನೋಡ ಬೆಳಕು ಜಾಸ್ತಿ ಇರುತ್ತೆ. ಬರೀ ಕತ್ಲೆ ಇರುವಂತದ್ದು ರಾತ್ರಿನೇ, ಹಗಲಿಲ್ಲೇ ಇಲ್ಲ ಅಂತದ್ ಯಾವ್ದು? ಅದೇ ಆಚಾರ್ಯ, ಅದೇ ಜಾಗದಲ್ಲಿ ಏನಾಗತ್ತೆ ಅಂದ್ರೆ ವಿಂಟರ್ ಬರುವಾಗ ಅದು ಆಪೋಸಿಟ್ ಆಗ್ಬಿಡತ್ತೆ. ಡೇ ಟೈಮ್ ಬಂದು ನಿಮಗೆ ಒಂದು 6 hours 7 hours ಅಷ್ಟೇ ಇರುತ್ತೆ, ಬಾಕಿ ಎಲ್ಲ ಬಂದು ನೈಟ್ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಆಪೋಸಿಟ್ ಆಗಿಬಿಡುತ್ತೆ. ಇದೇ ಜಾಗ ನಾರ್ವೆ, ಸ್ವೀಡನ್, ಇದೇ ಜಾಗದಲ್ಲಿ ಆಗತ್ತೆ. ಅಮೆರಿಕ ಬೇರೆ ಸಮಯದಲ್ಲಿ ಅದೇ ಜಾಗನೇ. ಸರಿ. ಸೊ ಅದಕ್ಕೋಸ್ಕರ ಒಂದು ಮೇರು ಪರ್ವತ ಬಂದು ಯಾರು ಪ್ರತ್ಯಕ್ಷವಾಗಿ ನಾವು ಯಾವ ನೋಡಿಲ್ಲ.
ಇದು ಅದಕ್ಕೆ ನಾವೊಂದು ಮರ್ಯಾದ ಪುರುಷ ಬಂದು ಕಿಂಪುರುಷಕ್ಕೂ ನಮ್ಮ ಭಾರತ ವರ್ಷಕ್ಕೂ ಬಂದು ಹಿಮಾಲಯ ಪರ್ವತ ಹೇಳುವಾಗ ಹಿಮಾಲಯ ಪರ್ವತ ಮೇಲೆ ನೋಡಿದ್ರೆ ಅದು ಕಿಂಪುರುಷನ್ ಹೇಳಲಿಕ್ಕೆ ಬರಲ್ಲ ಅಲ್ವಾ? ಅದಕ್ಕೋಸ್ಕರ ಈ ಭಾಗವತಲ್ಲಿ ಹೇಳಿದ ವರ್ಣನೆಯು ನಾವು ಪ್ರತ್ಯಕ್ಷವಾಗಿ ನೋಡುವುದೊಂದು, ಅದು ಹೇಗೆ ಕನೆಕ್ಟ್ ಮಾಡಬೇಕು ಅಂದ್ರೆ ಇನ್ನೂ ಸ್ವಲ್ಪ ಅದು ಡೌಟ್ ಆಗಿ ಇದೆ. ಅದು ಸರಿ, ನೋಡೋಣ ಇನ್ನು ಮುಂದೆ ವಿಷಯ ಇದೆ. ಅಂಡ್ ಎರ್ತ್ ನಮ್ಮ ಭೂಗೋಳ ಅದ್ರೋಡ ರೊಟೇಷನ್, ಸೂರ್ಯನೋಡ ಸಂಚಾರ ವೇಗ, ಇದು ಎರಡನ್ನೂ ತಕೋಬೇಕು. ಸ್ಪೀಡ್ ಎರಡನ್ನೂ ತಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೈನ್ಸ್ ಪ್ರಕಾರ ಸೂರ್ಯ ಇದು ಸ್ಟೇಷನರಿ, ಒಂದೇ ಕಡೆ ನಿಂತಿರುತ್ತೆ, ಅದ್ರ ಸುತ್ತಲೂ ಎಲ್ಲ ಗ್ರಹಗಳು ತಿರುಗುತ್ತೆ ಅಂತ. ಈಗ ನಮ್ಮ ಪ್ರಕಾರ ಸೂರ್ಯನೇ ತಿರುಗ್ತಾ ಇದ್ದಾನೆ. ಹೌದು, ಸೂರ್ಯನು ತಿರುಗ್ತಾ ಇದ್ದಾನೆ. ಆಕ್ಚುಲಿ ಸೈನ್ಸ್ ಪ್ರಕಾರ ಸೂರ್ಯ ತಿರುಗ್ತಾನೆ. ಆ ಸೂರ್ಯ ಬಂದು ಒಂದು ಮಿಲ್ಕಿ ವೇ ಗ್ಯಾಲಕ್ಸಿನ ಒಂದು ಇದೆ, ಅದರಲ್ಲಿ ದಂಡೆ ಸೂರ್ಯಗಳಿದೆ. ಅದರಲ್ಲಿ ಒಂದು ನಮ್ಮ ನೋಡೋ ಒಂದು ಸೂರ್ಯ, ಅದರಲ್ಲಿ ಒಂದು ಸೂರ್ಯ ಭಾಗವಾಗಿದ್ದಾನೆ. ತುಂಬಾ ಕಷ್ಟ ಆಚಾರ್ಯ ಇದು ಸೈನ್ಸು. ನಾವು ನಮ್ಮ ಶಾಸ್ತ್ರದಲ್ಲಿ ಹೇಳಿದೊಂದು ಕಂಪೇರ್ ಮಾಡಿ ಹೇಗೆ ನೋಡ್ಬೇಕು ಅನ್ನೋದು ನಾನು ಇಷ್ಟು ತನಕ ನೋಡಿದ್ರೆ ನಾನು ಕ್ಲಾರಿಟಿ ನನಗೆ ಬಂದಿಲ್ಲ. ಇದು ನಮ್ಮ ಪಾಠ ಇಲ್ಲ, ಜನರಲಿ ಹೇಳ್ತಾನೆ, ಇಷ್ಟು ಯಾರಿಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಅದು ಯಾರು ಕ್ಲಿಯರ್ ಆಗಿ ಹೇಳಿಲ್ಲ, ಅದಕ್ಕೆ ನಾನು ಹೇಳಿದೆ. ನಾನು ನೋಡೋಣ ಭಾಗವತದಲ್ಲಿ ಏನ್ ಹೇಳ್ತಾರೋ ಹಾಗೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈಗಿಂದಕ್ಕೆ ಟ್ಯಾಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊತ್ತಾಯ್ತು ಇವಾಗ. ಅಷ್ಟು ಅದನ್ನು ಸ್ವಲ್ಪ ವಿಚಾರ ಮಾಡ್ತಾ ಹೋಗೋಣ ಮಧ್ಯ ಮಧ್ಯದಲ್ಲಿ. ಸರಿಯಾ ಸರ್? ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಸರ್. ಹರೇ ನಮಃ. ನಮಸ್ಕಾರ ಸರ್. ಹರೇ ನಮಃ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ.